ಹಾಯ್ ಫ್ರೆಂಡ್ಸ್, ಹೇಗಿದ್ರಿ? ನಾವಿವತ್ತು ಬ್ರಹ್ಮೋತ್ಸವ ನಡೀತಾ ಇತ್ತು ನಿನ್ನೆಯಿಂದ. ನಾವು ಈಗ ಹೊರಟಿತ್ತು. ನೀವೆಲ್ಲ ಹೊಯ್ ಬಂದ್ರೆ ಇಲ್ಲ ಹೋಗ್ಬೇಕಿತ್ತ? ನಾವು ಅದಕ್ಕಿಂತ ಮುಂಚೆ ಎಲ್ಲಿಗೆ ಹೋಯ್ಕಂತ ಎಣಿಸ್ಕೊಂಡ್ ಈಗ ನಾವೀಗ ಮಾಮಿ ಮಗನ ಕರ್ಕೊಂಡು ಫಸ್ಟ್ ಪ್ಲೇ ಹೋಮಿಗೆ ಹೋಗಿ ಅಲ್ಲಿ ಕರ್ಕೊಂಡು ಕಡೆಗೆ ಬ್ರಹ್ಮೋತ್ಸವಕ್ಕೆ ಹೋದ. ಅವಳನ್ನ ಕರ್ಕೊಂಡೆ ಮಿನಿ ಹೋಯ್ತು ಅಂತ ಹೇಳ್ರಿ, ಅವಳು ನಮ್ನ ಗ್ಯಾರಂಟಿ ಸುಮ್ಮನೆ ಬಿಚ್ಚೋದಿಲ್ಲ. ಅವಳು ಬರೀ ಚರಿ ಮಾಡ್ತಾಳ. ಮಗು ಜೋರಿತ್ತು. ಈಗ ಏನೋ ಅವಳು ಮನ್ಕೊಂಡಿದ್ದಾಳೆ ಅಥವಾ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಲೇಟ್ ಆಯ್ತು. ನನ್ನ ಲೆಕ್ಕದಂಗೆ ಈಗ ಅವಳು ಎದ್ಕೊಂಡು ಆಟ ಆಡ್ತಾ ಇದ್ದಾಳೆ ಏನೋ. ಎದ್ದಿರ್ತಾಳ, ಆಡ್ತಾ ಇಕ್ಕೊಂಡಿರ್ತಾಳು. ನಾವೀಗ ಹೋಗಿ ಅವಳನ್ನ ಕರ್ಕೊಂಡು ಕಡಿಕೆ ಬ್ರಹ್ಮೋತ್ಸವಕ್ಕೆ ಹೋಪ. ಪ್ಲೇ ಹೋಮ್ ಬಪ್ಪು ಲೊಕೇಶನ್ ಯಾವ್ದಂತೆ ಅಂತ ಹೇಳಿದ್ರೆ ಉದಯ ಕಿಚನ್ಸ್ ಅಂತ ಹೇಳಿ ಬರುತ್ತೆ ಬ್ರಹ್ಮವರದಲ್ಲ. ಅದ್ರೊಳಗೊಂದು ಲಿಟಲ್ ಚಾಂಪ್ಸ್ ಅಂತ ಇತ್ತು. ಅಲ್ಲೇ ನಿಮ್ಗೆ ಪ್ಲೇ ಹೋಮ್ ಸಿಕ್ಕತ್ತೆ. ನಿಮ್ಮ ಮಕ್ಕಳನ್ನ ಬೇಕಾದ್ರೆ ತಕೊಂಡೋ ಎಲ್ಲಿ ಬಿಡ್ಲಕ್ ಒಳ್ಳೆ ಮಾಡಿ ಕಣ್ಕಂತ್ರ. ಕಣಿಗ ನಾವು ಹಾತಿತ್ತು. ಎಂತ ಮಾಡ್ತಿದ್ದಾಳಂತ ಕಾಂಬ ಈಗ ಆಡ್ತಾ ಇರ್ಬೋದೇನು. ಈಗ ಕಾಣ್ತೆ ಎಂತ ಮಾಡ್ತಿದ್ದಾಳ ಅನ್ಕಂಡು. ಕಾಣಿ ಹೆಂಗ್ ಆಡ್ತಿದ್ದಾಳ ಕಾಣಿಯವಳು. ಎತ್ಕ ಆಡಕ್ ಶುರು ಮಾಡಿ ಐತೆ. ಹಾ ಯಾರಿಲ್ಲ. ಇವಳು ಮಾತ್ರ ಒಂದ್ 2-3 ಜನ ಮಕ್ಕಳಿದ್ದು ಅಷ್ಟೇ ಈಗ. ಅಂದ್ರೆ ಎಲ್ಲ ಕರ್ಕೊಂಡು ಹೋಯ್ರು ಆಲ್ರೆಡಿ. ಇವಳಿಗೀಗ ಭಾರಿ ಖುಷಿ. ಈಗ ಹಬ್ಬಕ್ಕೆ ಹಾಪುದಲ್ಲ, ಎಲ್ಲರಿಗೆ ಟೀಚರಿಗೆಲ್ಲ ಬೇಗ ಬಾಯಿ ಮಾಡಿ ಕಳಿಸ್ತಾ ಇದ್ದಾಳೆ. ಅದು ಅವಳಿಗೆ ಬಪ್ಪುಕ್ಕೆ ಮನ್ಸಿಲ್ಲ, ಆಡ್ತಾ ಇದ್ದಿದ್ದಾಳ. ಅವಳಿಗೆ ಆಡ್ಕಂಬಂಗು ಇತ್ತಲ್ಲ, ಈಚೆಗೆ ಹಬ್ಬಕ್ಕೆ ಹೋಯ್ಕಂಬಂಗಿತ್ತಲ್ಲ. ಎಂತ ಮಾಡೋದು ಅಂತೇಳಿ ಗೊತ್ತಾಯಿಲ್ಲ ಅವಳಿಗೆ. ಈಗ ಹಬ್ಬಕ್ಕೆ ಹಾಪುದು ಖುಷಿ. ಈಗ ತಿಕ್ಸಿ ಕೊಡ್ತೆ ಅತ್ತಿಕ್ಸಿ ಕೊಡ್ತೆ ಅಂತ ಕರ್ಕೊಂಡು ಹೋಗ್ತಿತ್ತು. ಈಗ ನಾವು 3 ಜನ ಸ್ಕೂಟಿಲಿ ಹೋಪ ಅಂದು ಹೊರಟಿತ್ತು. ಹಾಗೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳು ರೇಖಾ ಅಂತೇಳಿ, ಅವಳು ಬತ್ತೆ ಅಂತ ಹೇಳ್ದಾಳ. ಹಂಗೆ ಅವಳನ್ನ ಕರ್ಕೊಂಡು ಹೋಪ ಅಂತ. ಅವಳನ್ನ ಕರ್ಕೊಂಡು ಹೋಗೋದಾದ್ರೆ 3 ಜನ ನಮ್ಗೆ ಗಾಡಿಯಂಗೆ ಹೋಗಕ್ಕಾಗ್ತಿಲ್ಲಲ್ಲ. ಅದಕ್ಕೋಸ್ಕರ ಗಾಡಿನಲ್ಲೇ ಸೈಡಂಗೆ ಪಾರ್ಕ್ ಮಾಡಿ ನಾವು ಹಂಗೆ ನಡ್ಕೊಂಡು ಹೋಪ ಅಂತೇಳಿ ಹೊರಟಿದ್ದೀಗ. ಕಾಣಿ ಬಂದ್ರೆ ಅದಕ್ಕಿಂತ ಮುಂಚೆ ಒಂಚೂರು ಮಗುಗೊಂದ್ಸತಿ ತಿನ್ಸ್ಕೊಂಡೆ ನಾನೀಗ. ಒಂಚೂರು ತಿನ್ಸ್ಕೊಂಡು ಹಂಗೆ ಹೊರಟಿತ್ತು. ಈಗ ಬ್ರಹ್ಮೋತ್ಸವದಲ್ಲಿ ನಾವು ಕಾಣಿ ಫಸ್ಟಿಗೆ ಬಂದಾಗಳಿಗೆ ಮಗಿಂದ ಆಟ ಸಾಮಾನೆಲ್ಲ ತೋರ್ತಿತ್ತು. ಆಲ್ರೆಡಿ ಕೆಂಬು ಶುರು ಮಾಡಿ ಆಯ್ತು. ಅದು ಬೇಕು ಅಮ್ಮ, ಇದು ಬೇಕಮ್ಮ ಅಂತ ಹೇಳಿ. ಕಾಣಿ ಮಕ್ಕಳಿಗೆಲ್ಲ ಆಡ್ಕೊಳ್ಳೆ ಐತೆ. ಕಾಲೇಜವರಿಗಂತೂ ಗಮ್ಮತ್ತಾಯ್ತು ಆಡೋಕ್ಕೆ. ಒಳ್ಳೊಳ್ಳೆ ಬಂದಿತ್ತು ಗೇಮ್ಸ್ ಎಲ್ಲ. ಹಾಗೆ ಇಲ್ಲಿ ಗೇಮ್ಸ್ ಆಯಿತು. ಇದರಲ್ಲಿ ಕಲರ್ ಚಾಯ್ಸ್ ಮಾಡಿ ಆಡೋ ಗೇಮ್ ಅಂತ. ಹಾಗೆ ಒಳ್ಳೊಳ್ಳೆ ಐಟಮ್ಸ್ ಸಹ ಬಂದಿತ್ತಲ್ಲ. ಎಲ್ಲ ರೀಸನೇಬಲ್ ಪ್ರೈಸಲ್ಲಿತ್ತು. ಹೇರಿಗೆ ಹಾಕುವಂಥ ಆಯಿಲ್ ಇರ್ಬೋದು, ಮತ್ತು ಕೆಲವುದೆಲ್ಲ ಪಾತ್ರೆ ಎಲ್ಲ ಕಡಿಮೆ ರೇಟಿಗೆ. 150 ರುಪೀಸ್, ತುಂಬ ಏನು ಜಾಸ್ತಿ ಅಲ್ಲ, ಕಡಿಮೆ ರೇಟಿಗೆಲ್ಲ ಒಳ್ಳೊಳ್ಳೆ ಪಾತ್ರೆ ಎಲ್ಲ ಬಂದಿತ್ತಲ್ಲ. ಕಾಂಬಕ್ಕೆಲ್ಲ ಒಳ್ಳೆ ಲೈಕ್ ಇತ್ತು, ಇಷ್ಟ ಆಯ್ತು. ಎಲ್ಲ ಕಂಡು ಹೋತಿತ್ತು. ನಾವು ಮುಂದೆ ಕಡೆಕೆಲ್ಲಿ ಬಾಕ್ಸ್ ಎಲ್ಲ ಕಾಣ್ತಾ ನಿಂತಿತ್ತು. ಎಲ್ಲ ಒಳ್ಳೊಳ್ಳೆ ಐಟಮ್ಸ್ ಬಂದಿತ್ತು. ಅದನ್ನೆಲ್ಲ ಕಂಡ್ಕೊಂಡು ಬ್ಯಾಗ್ ಕಾಂಬಕ್ಕೆ ಹೋಯ್ತು ನಾವು. ಬ್ಯಾಗ್ ಎಲ್ಲ 250 ರುಪೀಸ್ ಹಂಗೆ ಸಿಗ್ತಾ ಇತ್ತು. ಎಲ್ಲದು ಚಂದ ಇತ್ತು ಎಲ್ಲದು. ಎಂತಕ್ಕೆ ಲಾಸ್ಟ್ ಟೈಮ್ ನಾನು ಒಂದು ಹಬ್ಬದಂಗೆ ತಗೊಂಡಾಯ್ತು, ಕೊಡಿ ಹಬ್ಬಕ್ಕೆ ಹೋಗಿ ತಗೊಂಡಾಯ್ತು. ಹಾಗೆ ಬ್ಯಾಗ್ ಮುಟ್ಟಕ್ಕೆ ಹೋಯಿಲ್ಲ. ಹಂಗೆ ರೇಖಾ ಅವರು ಈ ಮಸಾಲೆ ಎಲ್ಲ ಇತ್ತಲ್ಲ, ಅದೆಲ್ಲ ಸ್ವಲ್ಪ ತಗೊಂಡ್ರು. ಕಡೆಗೆ ನಾವು ಶೂ ಎಲ್ಲ ಕಾಂಬ ಅಂದೇಳಿ ಬಂದಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ಮಗುಗೆ ಇದೊಂದು ಬುಕ್ ತಕೊಂಡ್ಕಂತೇಳಿ ಹೋಯ್ತು. ತಕೊಂಡೆ ಒಂದು ಬುಕ್. ಅಡ್ಡಿಲ್ಲ, ಲೈಕ್ ಇತ್ತು. ಒಳ್ಳೆ ಬರ್ದು ಎಲ್ಲ ಸ್ಕೆಚ್ ಪೆನ್ಗೆಲ್ಲ ಬರ್ದೆಲ್ಲ ಅಳ್ಸೋಕೆಲ್ಲ ಆತು ಅಂತೇಳಿ ಕೊಟ್ಟಿರಪ್ಪ. ಇನ್ನು ಮನೆಗೆ ಹೋಗಿ ಕಾಣ್ಕೆ ಅಂತ ಹೇಳಿ. ಇಲ್ಲೆಲ್ಲ ಜುವೆಲ್ಸ್ ಎಲ್ಲ ಒಳ್ಳೆ ಇದ್ದಿತ್ತು. ಎಲ್ಲ ರಿಂಗ್ ಎಲ್ಲ ಬಂತು. ಕಡೆಗೆ ಇಲ್ಲಿ ಒಬ್ರದ್ದು ಸ್ಕೆಚ್ ಎಲ್ಲ ಮಾಡ್ತಿದ್ದೀರ, ಲೈಕ್ ಇದ್ದಿತ್ತು. ಇಲ್ಲಿ ನಾವೆಷ್ಟೇ ಕಾಸ್ಟ್ಲಿ ತಗೊಂಡು ಸಹ ನಾವು ಕೈ ಹಾಕುದು 20 ರುಪೀಸಿಗೆ. ಲಾಸ್ಟಿ ಬಪ್ಪುದು ಇಲ್ಲಿಗೆ. ಕಡೆಗೆ ಅಲ್ಲೆಲ್ಲ ತಕೊಂಡು ನಾವಿಲ್ಲಿ ಇಲ್ಲ ಲೈಕ್ ಇತ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. 300 ಸಮಥಿಂಗ್ ಎಲ್ಲ ಹೇಳಿರು. ಕಡೆಗೆ ಇಲ್ಲಿ ಫೋಟೋ ಫ್ರೇಮ್ ಎಲ್ಲ ಒಳ್ಳೆ ಇತ್ತು. ಮಸ್ತ್ ಇಷ್ಟ ಆಯ್ತು ಕಾಣಿದಂತೂ. ಇದು ಇವರು ಸಹ ಬ್ರಹ್ಮವರದವರೇ. ಇಲ್ಲಿ ಬ್ರಹ್ಮವರದಲ್ಲಿ ಇವ್ರದ್ದು ಅಂಗಡಿ ಮಯೂರ ಸ್ಟುಡಿಯೋದಲ್ಲ. ಒಳ್ಳೆ ಇತ್ತು. ನೀವು ಬೇಕಾದ್ರೆ ಬ್ರಹ್ಮವರಕ್ಕೆ ಬಂದಲ್ಲಿ ನಿಮಗೆ ಇಷ್ಟ ಆದರೆ ನೀವು ಸಹ ಮಾಡ್ಕೊಂಡ್ಲಕ್ಕ ಈ ಥರ ಫೋಟೋಸ್. ಲಾಸ್ಟಿಗೆ ನಾವೀಗ
ತಿಂಬು ಒಂಚೂರು ಹೊಟ್ಟಿಗೆ ಅಂತ ಹೈಕಮ್ಮ ಅಂತ ತಿಂಬುಕಂತ ಬಂತು. ಅದ್ರಾಗ ಮಗು ಮೊದ್ಲೇ ಕಿರಿಕಿರಿ ಮಾಡ್ತಾ ಇದ್ದಾಳೆ, ಎಂತಾರು ತೆಗ್ಸಿಕೊಡಮ್ಮ ಎಂತಾರು ತೆಗ್ಸಿಕೊಡು ಅಂತ. ಅಂಥದಿಂದ ತಿಂತಿಲ್ಲ ಅವಳು, ಎಲ್ಲ ಐಟಮ್ಸ್ ಕೊಟ್ರೆ ಅವಳು ತಿಂತಿಲ್ಲ. ಹಾಗೆ ನಾವು ಪೊಟ್ಯಾಟೊ ಟ್ವಿಸ್ಟರ್ ಹತ್ರ ಬಂತು. ಅದ್ರಲ್ಲೂ ಅವಳಿಗೆ ಖಾರ ಬೇಡ, ಆ ಕಲರ್ ಕಂಡೆ ಖಾರ ಇತ್ತು ಅಂತ ಹೇಳ್ತೀನಿ. ಅದಕ್ಕೆ ಖಾರ ಇಲ್ಲ ಅಂತೇಳಿ ಖಾರ ಕಡಿಮೆ ಅಂದರೆ ಅದ್ರ ಮೇಲೆ ಯಾವುದು ಖಾರ ಪುಡಿ ಅಂತ ಮಿಕ್ಸ್ ಮಾಡದೆ ಕೊಡಿ ಅಂತೇಳಿ ಪ್ಲೈನ್ ತೆಗ್ಸಿ ಕೊಟ್ಟಿತ್ತು. ಎಂತ ಮಾರ್ರೆ ಹಬ್ಬಕ್ಕೆ ಬಂದ್ ಕಡೆ ತಿಂಡಿ ತಿಂದೆ ಹಾಪಕ್ಕಾತ. ಅಡ್ಡಿಲ್ಲ, ಲಾಯ್ಕ್ ಇದ್ದಿತ್ತು ಸಹ. ಅವಳು ಸಹ ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡಿ ತಿಂದಾಳು. ಅದು ಅಂದರೆ ಇಷ್ಟು ಟೈಮಲ್ಲಿ ಅವಳು ತಿಂದದ್ದು ಎಂಜಾಯ್ ಮಾಡಿ ತಿನ್ನೋದು ಪೊಟ್ಯಾಟೊ ಟ್ವಿಸ್ಟರ್ ಮಾತ್ರ ಅಂತ ಅನ್ಕಂತೆ ನಾನು. ನಾವು ಕಡೆಗೆ ಮಸಾಲೆ ಪೂರಿ ತಕೊಂಡು ಒಳ್ಳೆ ಇದ್ದಿತ್ತು ಮಸಾಲೆ ಪೂರಿ, ಅದನ್ನ ತಿನ್ಕೊಂಡು ಹೊರಗೆ ಬಂತು. ಕಡೆಗೆ ಇವರು ಈ ಥರ ಹಗ್ಗದ ಮೇಲೆ ನಿಂತ್ಕೊಂಡು ನಡೀತಿದ್ದೀರ, ಅದನ್ನೆಲ್ಲ ಕಾಣ್ತ ನಿಂತಿತ್ತು ನಾವು. ಮಕ್ಕಳಿಗಂತೂ ಖುಷಿ ಆಯ್ತು ಅದನ್ನ ಕಾಣ್ಬೇಕು, ಆದ್ರೆ ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ ಬಿಡಿ. ಅದಾದ ನಂತರ ನಾವು ನೆಕ್ಸ್ಟ್ ಆಚೆಗೆಲ್ಲ ಇವಳು ಮಗು ಆಟ ಸಾಮಾನು ಬೇಕು, ಅದು ಬೇಕು ಇದು ಬೇಕಂತ ಹಠ ಮಾಡ್ತಾ ಇದ್ದಾಳೆ. ಹಾಗೆ ಇದನ್ನೆಲ್ಲ ಕಣ್ಕಣಾದ ನಂತರ ಸ್ವಲ್ಪ ಆಟ ಸಾಮಾನು ಹತ್ರ ಸಹ ಹೋಯ್ತು ನಾವು. ಇದರಲ್ಲಿ ಕೆಲವುದೆಂತ ಬಬಲ್ಸ್ ಮಾಡೋದಂತ ಅದೆಲ್ಲ ಬೇಕಂತೇಳಿ ಎಲ್ಲ ತಕೊಂಡಾಳು. ಹಾಗೆ ಕಿವಿದೆಲ್ಲ ಐಟಮ್ಸ್ ಇತ್ತು, ಕಿವಿದು ಸಹ ಕಡಿಮೆ ರೇಟಿಗಿತ್ತು, 50 ರುಪೀಸಿಗೆ 100 ರುಪೀಸಿಗೆಲ್ಲ ಇತ್ತು. ಫೈನಲಿ ಅದೆಲ್ಲ ಮುಗಿಸಿ ಹೊರಗೆ ಬರ್ತೆ, ಪತಿಗಳಿಗೊಂದು ತಲೆಗೆ ಹಾಕುದು ಲೈಟಿಂಗ್ಸ್ ಒಂದು ಇಷ್ಟ ಆಯ್ತು ಅಂತ ಕಾಣಿ ಮಾರೆ, ಅದು ಬೇಕಂತ ಹೇಳ್ದಾಳು. ನಂಗೆ ಒಳ್ಳೆ ಇದ್ದಿತ್ತು, ಖುಷಿ ಐತೆ. ಕಡಿಕ ಅಂಬತ್ತಿಗೆ ಅದಕ್ಕೆಲ್ಲ ಹೂವೆಲ್ಲ ಉದ್ರಿ ಹೋಯ್ತಾ, ಮನ್ಸಾಯಿಲ್ಲ ನಂಗೆ ತಕ್ಕಂಬಕ್ಕೆ. ಕಡಿಕೆ ಅವರಿಗೆ ರಿಟರ್ನ್ ಕೊಟ್ಟಿಕ್ಕೆ ತಕ್ಕಣಿ ಬೇಡ ಅಂತೇಳಿ ನಾವು ಕಡಿಕೆ ಮನೆ ಬದಿ ಹೊರಡ ಬಂತ ನಾವು.